ಜಿಎಸ್ಟಿ ಇಳಿಕೆಯಾದ ಪರಿಣಾಮ ಕೆಎಂಎಫ್ ತನ್ನ ಗ್ರಾಹಕರಿಗೆ ಉತ್ಪನ್ನಗಳ ಬೆಲೆಯನ್ನ ಇಳಿಸುವ ಮೂಲಕ ಸಿಹಿ ಸುದ್ದಿಯನ್ನ ನೀಡಿದೆ. ನಂದಿನಿ ತುಪ್ಪ, ಬೆಣ್ಣೆ, ಚೀಸ್, ಕುರುಕು ತಿಂಡಿಗಳ ಮೇಲಿನ ಜಿಎಸ್ಟಿ ಶೇಕಡ 12ರಿಂದ 5ಕ್ಕೆ ಇಳಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಂದಿನಿ ಕುಕ್ಕೀಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್, ಇನ್ಸ್ಟಂಟ್ ಮಿಕ್ಸ್ ಹಾಗೆಯೇ ಪ್ಯಾಕ್ಡ್ ನೀರಿನ ಮೇಲಿನ ಜಿಎಸ್ಟಿ ಶೇಕಡ 18ರಿಂದ 5ಕ್ಕೆ ಇಳಿಕೆಯಾಗಿದೆ. ನಂದಿನಿ ಪನೀರ್ ಮತ್ತು ಯುಎಚ್ಟಿ ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಶೇಕಡ 5ರಿಂದ 0ಕ್ಕೆ ಇಳಿಕೆಯಾಗಿರೋದ್ರಿಂದ ಮೊಸರಿನ ಬೆಲೆಯೊಂದನ್ನು ಬಿಟ್ಟು ಉಳಿದ ಎಲ್ಲಾ ಉತ್ಪನ್ನಗಳ ಬೆಲೆಯನ್ನ ಇಳಿಸಲಾಗಿದೆ. ಈ ಮೂಲಕ ಜಿಎಸ್ಟಿಯ ಲಾಭವನ್ನ ಕೆಎಂಎಫ್ ಗ್ರಾಹಕರಿಗೆ ವರ್ಗಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವ್ಯವಸ್ಥಾಪಕ ನಿರ್ದೇಶಕ ಬಿ ಶಿವಸ್ವಾಮಿ, ಮಾರಾಟಗಾರರು ಹಳೆಯ ಉತ್ಪನ್ನಗಳನ್ನು ಹೊಸ ದರ ಪಟ್ಟಿಯೊಂದಿಗೆ ಮಾರಾಟ ಮಾಡೋದಕ್ಕೆ ಸೂಚಿಸಲಾಗಿದೆ. ಹಳೆಯ ದರದಲ್ಲಿ ಮಾರಾಟ ಮಾಡಿದರೆ ಸೂಕ್ತ ಕ್ರಮದ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಹೊಸ ದರದ ಪಟ್ಟಿಯನ್ನ ಎಲ್ಲಾ ಅಂಗಡಿಗಳಲ್ಲಿ ಹಾಕೋದಕ್ಕೆ ನಿರ್ದೇಶನವನ್ನ ನೀಡಿದ್ದೇವೆ ಅಂತ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಎಂಎಫ್ ಆಡಳಿತಾಧಿಕಾರಿ ಟಿಎಚ್ಎಂ ಕುಮಾರ್ ಉಪಸ್ಥಿತಿ ಇದ್ದರು. ಈಗ ಏನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಮಾರಾಟ ಮಾಡ್ತಾ ಇದ್ದೀವಿ, ಅದರಲ್ಲಿ ಈಗಾಗಲೇ ಇದ್ದಂತಹ ಜಿಎಸ್ಟಿ ಪ್ರಮಾಣವನ್ನು ಭಾರತ ಸರ್ಕಾರದ ವಿತ್ತ ಸಚಿವಾಲಯ ಏನು ಆದೇಶ ಹೊರಡಿಸಿದೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ಆಡಳಿತ ಮಂಡಳಿ ಮತ್ತು ಈ ಸಹಕಾರ ಖಾತೆಯ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇದೆ. ಜೊತೆಗೆ ನಮ್ಮ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕೂಡ ಅವರ ಇಬ್ಬರ ಜೊತೆಗೆ ಸಮಾಲೋಚನೆ ಮಾಡಿ ನಾವು ಕೂಡ ಭಾರತ ಸರ್ಕಾರದ ಒಂದು ಆದೇಶ ಏನಿದೆ ಅದರ ಪ್ರಕಾರ ಜಿಎಸ್ಟಿಯನ್ನು ಕಡಿಮೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು, ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ ಜಿಎಸ್ಟಿ ಇಲ್ಲ, ಮೊಸರಿಗೆ 5% ಮಾತ್ರ ಜಿಎಸ್ಟಿ ಇತ್ತು. ಈಗಲೂ ಕೂಡ ಅದು ಮುಂದುವರಿಯುತ್ತೆ, ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ. ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ಥರ ಮುಂದುವರಿಯುತ್ತೆ. ಉಳಿಕೆ ತುಪ್ಪ, ಬೆಣ್ಣೆ, ಪನ್ನೀರ್, ಗುಡ್ ಲೈಫ್ ಹಾಲು, ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ ಶೇಕಡ 12ರಷ್ಟು ಇದ್ದದ್ದ ಜಿಎಸ್ಟಿಯನ್ನು 5%ಗೆ ಇಳಿಕೆ ಮಾಡಿದೆ ಭಾರತ ಸರ್ಕಾರ. ಹಾಗಾಗಿ ಅದಕ್ಕೆ ಪೂರಕವಾಗಿ ನಾವು ಕೂಡ 12% ಏನಿತ್ತು ಜಿಎಸ್ಟಿ ಅದನ್ನು 7% ಕಡಿಮೆ ಮಾಡಿ 5%ಗೆ ಮಿತಿಗೊಳಿಸಿರೋದ್ರಿಂದ 5% ಮಿತಿಗೊಳಪಟ್ಟು ನಾವು ಕೂಡ ಮಾರಾಟ ಮಾಡಲಿಕ್ಕೆ ಆ ದರ ಪರಿಷ್ಕರಣೆಯನ್ನು ಅಳವಡಿಸಿಕೊಂಡು ನಾಳೆಯಿಂದ 22/9ರಿಂದ ಅನ್ವಯ ಆಗುವಂತೆ ನಾವು ಅದನ್ನು ಜಾರಿಗೆ ತರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಯುಎಸ್ಟಿ ಮಿಲ್ಕು ಮತ್ತು ಪನ್ನೀರ್ ಉತ್ಪನ್ನಗಳಿಗೆ 0 ಜಿಎಸ್ಟಿಯನ್ನು ಭಾರತ ಸರ್ಕಾರ ಅನೌನ್ಸ್ ಮಾಡಿರೋದ್ರಿಂದ ನಾವು ಕೂಡ 0 ಜಿಎಸ್ಟಿಯನ್ನು ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತರ್ತೇವೆ. ಕಡಿಮೆ ಆಗಿಲ್ಲ ಸರ್. ಹಾಲಿನ ಉತ್ಪನ್ನಗಳು ಯಾವ್ದು ಸರ್? ಅದೇ ತುಪ್ಪ, ಬೆಣ್ಣೆ, ಪನ್ನೀರ್ ಅಂತ ಹೇಳಿದ್ರಿ, ಈಗ ನಿಮಗೆ ನಾವು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಒಂದು ಚಾರ್ಟ್ ಅನ್ನ ಮಾಡಿದ್ದೇವೆ. ನಮ್ಮ ಮಹಾಮಂಡಲದ ಮಾರ್ಕೆಟ್ ವಿಭಾಗದಿಂದ ಒಂದು ಏನು ಉತ್ಪನ್ನ ದರ ಹಿಂದೆ ಏನಿತ್ತು ಜಿಎಸ್ಟಿ 12% ಇದ್ದಾಗ ಈಗ 5% ಆದಾಗ ಏನು ದರ ಇದೆ ಅನ್ನೋದನ್ನ ನಾವು ಒಂದು ಚಾರ್ಟ್ ಮಾಡಿದ್ದೀವಿ. ಆ ಚಾರ್ಟನ್ನು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಶೇರ್ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ತುಪ್ಪ ಏನಿತ್ತು ಅದು 1,000 ಮಿಲಿ ಅಂದರೆ 1 ಲೀಟರ್ಗೆ ತುಪ್ಪ ನಾವು ಚಾಲ್ತಿ ದರ ಇದ್ದಿದ್ದು 650 ರೂಪಾಯಿ ಇತ್ತು 1 ಲೀಟರ್ಗೆ. ಈಗ ಜಿಎಸ್ಟಿ 5% ಬಂದಿರೋದ್ರಿಂದ ಅದು ಸುಮಾರು 610 ರೂಪಾಯಿಗೆ ನಾವು ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ. ಬೆಣ್ಣೆನೂ ಕೂಡ ಅರ್ಧ ಕೆಜಿ ಬೆಣ್ಣೆ 305 ರೂಪಾಯಿ ಇತ್ತು, ಈಗ ಜಿಎಸ್ಟಿ ಕಡಿಮೆ ಆಗಿರೋದ್ರಿಂದ 286 ರೂಪಾಯಿ. ಹಾಗೆಯೇ ಚೀಸ್ 1 ಕೆಜಿ 480 ರೂಪಾಯಿ ಇತ್ತು, ಈಗ 450 ರೂಪಾಯಿ ಬಂದಿದೆ. ಹೀಗೆ ಸಾಕಷ್ಟು ನಾವು ಯಾವ್ಯಾವುದು ದರಗಳು 12% ಜಿಎಸ್ಟಿಯಿಂದ 5% ಜಿಎಸ್ಟಿ ಆಗಿದೆ ಅದನ್ನ ಒಂದು ಚಾರ್ಟ್ ಅನ್ನ ಮಾಡಿದ್ವಿ, ಪ್ರೈಸ್ ಚಾರ್ಟ್ ಪ್ರಿಪೇರ್ ಮಾಡಿದ್ವಿ. ನಿಮಗೂ ಕೂಡ ಶೇರ್ ಎಷ್ಟು ಪರ್ಸೆಂಟ್ 5%. ಎಲ್ಲವೂ ಕೂಡ ಪನ್ನೀರು, ಯುಎಸ್ಟಿ ಹಾಲ್ ಇವೆರಡೂ ಕೂಡ 12% ಇಂದ ಜಿಎಸ್ಟಿ 0 ಆಗಿದೆ. ಸೊ ಹಾಗಾಗಿ ಅದನ್ನ 0ಗೆ ಮುಂದುವರಿಸ್ತೀವಿ. 0ನಲ್ಲಿದ್ರೆ ಯಾವುದೇ ಜಿಎಸ್ಟಿ ತೆರಿಗೆ ಇರಲ್ಲ ಅವೆರಡು ಉತ್ಪನ್ನಗಳಿಗೆ. ಇನ್ನು ಉಳಿಕೆ ಉತ್ಪನ್ನಗಳಿಗೆ 12% ಇಂದ 5% ಏನು ಕಡಿಮೆ ಮಾಡಿದೆ ಭಾರತ ಸರ್ಕಾರ, ಅದನ್ನು ಕೂಡ ನಾವು ಹಾಗೇನೆ ಯಥಾವತ್ತಾಗಿ ಅಳವಡಿಸಿಕೊಂಡು ಪ್ರೈಸ್ ಚಾರ್ಟನ್ನು ಪ್ರಿಪೇರ್ ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ನಾವು ಅದನ್ನು ತಲುಪಿಸ್ತೀವಿ. ತಾವು ಅದನ್ನು ನಿಮ್ಮ ಮಾಧ್ಯಮಗಳಲ್ಲಿ ಸಾರ್ವಜನಿಕರ ಪ್ರಕಟಣೆಗಾಗಿ ಅದನ್ನು ಮಾಹಿತಿಯನ್ನು ಕೊಡಬೇಕು ಅಂತ ಈ ಮೂಲಕ ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಾನು ನಮ್ಮೆಲ್ಲ ಅಧಿಕಾರಿಗಳಾಗಿ ಪತ್ರಿಕೆಗಳಲ್ಲಿ ಹಾಲು ಮೊಸರಿನ ದರ ಇಳಿಕೆ ಆಯಿತು ಅಂತ ಒಂದು ತಮ್ಮನ್ನೇ ಪೋಸ್ಟ್ ಮಾಡಿದ್ದಾರೆ. ಅದೇ ಹೇಳಿದ್ದು
ನಮ್ಮನ್ನು ಕೋರ್ಟ್ ಮಾಡಲಿಕ್ಕೆ ಮುಂಚಿತವಾಗಿ ನಮ್ಮಿಂದ ಮಾಹಿತಿ ಅಧಿಕೃತವಾಗಿ ತಗೊಬೇಕಲ್ಲ. ನಾನು ನಿಮ್ಮನ್ನೆಲ್ಲ ಅಧಿಕೃತವಾಗಿ ಕರೆದಿದ್ದೇನಕ್ಕೆ, ಇದನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡಬೇಕು. ಸರ್ಕಾರದ ದರ ಪರಿಷ್ಕರಣೆ ನೀತಿಯನ್ನು ನಾವು ಯಥಾವತ್ತಾಗಿ ಅನುಷ್ಠಾನ ಮಾಡ್ತಿರೋದ್ರಿಂದ ಅದನ್ನು ನೀವು ಕೂಡ ಅದನ್ನು ಪ್ರಚಾರ ಹೆಚ್ಚು ಕೊಡಬೇಕು ಜನಗಳಿಗೆ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇವೆ. ಸರ್, ಈಗ ವಾರ್ಷಿಕ ವಹಿವಾಟು ಎಷ್ಟಿದೆ ಸರ್ ನಂದಿನಿ ನಮ್ಮ KMFನ ವಾರ್ಷಿಕ ವಹಿವಾಟು ಸುಮಾರು 7,582 ಕೋಟಿ ಇದೆ ವಾರ್ಷಿಕ ವಹಿವಾಟು. ಕಳೆದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಸುಮಾರು 16% ನಮ್ಮದು ಪ್ರಗತಿ ಆಗಿದೆ. ಸುಮಾರು 184 ಕೋಟಿಯಷ್ಟು ಲಾಭಾಂಶವನ್ನು KMF ಗಳಿಸಿದೆ. ನೆಕ್ಸ್ಟ್ ಟಾರ್ಗೆಟ್ ಏನಾದರೂ ಇಟ್ಕೊಂಡಿದೆ ಸರ್? ನೆಕ್ಸ್ಟ್ ಟಾರ್ಗೆಟ್ ಕೂಡ ನಾವು ಈ ವರ್ಷ ಏನು ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಲಾಭಾಂಶವನ್ನು ಗಳಿಸಬೇಕು ಮತ್ತು ಹೆಚ್ಚು ವಹಿವಾಟನ್ನು ಮಾಡಬೇಕು ಅಂತೇಳಿ. ಈಗೇನು ನಮ್ಮದು 7,582 ಕೋಟಿ ಇದೆ, ಆ ವಾರ್ಷಿಕ ವಹಿವಾಟವನ್ನು ನೆಕ್ಸ್ಟು ಸುಮಾರು 8,600 ಕೋಟಿಯಷ್ಟು ವಹಿವಾಟಿಗೆ ಏರಿಸಬೇಕು ಮತ್ತು ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಹೊರ ರಾಜ್ಯಗಳಲ್ಲೆಲ್ಲ ನಂದಿನಿ ಇದಾಗ್ತಾ ಇದೆ, ಅದರಿಂದ ಇನ್ನು ಪಾಸಿಟಿವ್ ರೆಸ್ಪಾನ್ಸ್ ಜಾಸ್ತಿ ಆಗ್ತಾ ಇದೆಯಾ ಸರ್? ಇನ್ನು ಬೇಕು ಬೇರೆ ಬೇರೆ ರಾಜ್ಯದಿಂದ? ಹೌದು, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಳ್ಳೆಯ ಬ್ರ್ಯಾಂಡ್ ಆಗಿರೋದು KMF ನಂದಿನಿ ಬ್ರ್ಯಾಂಡು. ಮತ್ತು ಉತ್ತಮ ಗುಣಮಟ್ಟ ಮತ್ತು ರುಚಿ ಹಾಗೂ ಸ್ವಾದ ಮತ್ತು ತಾಜಾ ತನಿಖೆ ಹೆಸರುವಾಸಿಯಾಗಿರೋದ್ರಿಂದ ಎಲ್ಲ ರಾಜ್ಯಗಳಲ್ಲಿ ಬೇಡಿಕೆ ಬರ್ತಾ ಇದೆ. ಈಗಾಗಲೇ ನಾವು ದೆಹಲಿಯಲ್ಲಿ ನಾವು ಮಾರುಕಟ್ಟೆಯನ್ನು ಲಾಂಚ್ ಮಾಡಿದ್ದೀವಿ, ಉತ್ತರ ಪ್ರದೇಶದಲ್ಲಿ ಮಾಡಿದ್ದೀವಿ, ಮಧ್ಯಪ್ರದೇಶಕ್ಕೆ ಇನ್ನು ಸರ್ವೆ ಮಾಡಿದ್ದೀವಿ, ಅಲ್ಲೂ ಕೂಡ ಲಾಂಚ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ತಮಗೆ ಗೊತ್ತ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ, ಪುದುಚೇರಿ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ವಹಿವಾಟು ನಡೀತಾ ಇದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ದೇಶದಲ್ಲೂ ಕೂಡ ನಾವು ನಮ್ಮ ನಂದಿನಿಯ ಎಲ್ಲ ಉತ್ಪನ್ನಗಳನ್ನು, ಸ್ವೀಟ್ಸ್ ವಿಶೇಷವಾಗಿ ಸ್ವೀಟ್ ಉತ್ಪನ್ನಗಳನ್ನು, ಸಿಹಿ ಉತ್ಪನ್ನಗಳನ್ನು ಲಾಂಚ್ ಮಾಡಿದ್ದೇವೆ. ಅಲ್ಲೂ ಕೂಡ ನಮಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಅಲ್ಲಿಗೂ ಕೂಡ ಇನ್ನು ಮುಂದೆ ತುಪ್ಪ ಮತ್ತು ಇತರೆ ಉತ್ಪನ್ನಗಳನ್ನು ಕೂಡ ನಾವು ಎಕ್ಸ್ಪೋರ್ಟ್ ಮಾಡಬೇಕು, ರಫ್ತು ಮಾಡಿ ಮಾರಾಟವನ್ನು ಹೆಚ್ಚಿಸಬೇಕು ಅಂತೇಳಿ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದು ಕೂಡ ಮಾಡ್ತೇವೆ. ಈಗ ಮೊನ್ನೆ 500 ಸ್ಟಾಲ್ ಉದ್ಘಾಟನೆ ಮಾಡಿದಾರಲ್ಲ CM, ಈಗ ನೆಕ್ಸ್ಟ್ ಏನಾದರೂ ಅದೇ ಥರ ಏನಾದರೂ ಪ್ಲ್ಯಾನ್ ಇದೆಯಾ? ನಮ್ಮ ತಾವು ಹೇಳಿದಾಗೆ ವಹಿವಾಟನ್ನು ಹೆಚ್ಚು ಮಾಡಬೇಕು, ಮಾರಾಟದ ಪ್ರಮಾಣ ಹೆಚ್ಚು ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ದಿನ 500 ನಂದಿನಿ ಪಾರ್ಲರ್ಗಳನ್ನು ಉದ್ಘಾಟನೆ ಮಾಡೋ ರೀತಿ ಯೋಜನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದರು. ಅದಕ್ಕೆ ಪೂರಕವಾಗಿ ಹೈದರಾಬಾದ್ ಕರ್ನಾಟಕ ಘೋಷಣಾ ದಿನಾಚರಣೆ ಏನಿತ್ತು ಅವತ್ತು ಗುಲ್ಬರ್ಗದಲ್ಲಿ ಸಾಂಕೇತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಕೆಲವು ಕಡೆ ಸಚಿವರುಗಳು, ಶಾಸಕರುಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಆ ನಂದಿನಿ ಮಾರಾಟ ಮಳಿಗೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ. ಇದರ ಉದ್ದೇಶ ನಂದಿನಿಯ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಎಲ್ಲವೂ ಕೂಡ ಜನಗಳಿಗೆ, ಗ್ರಾಹಕರಿಗೆ ಬೇಗ ಸಿಗಬೇಕು ಮತ್ತು ಎಲ್ಲ ಉತ್ಪನ್ನಗಳಿಗೂ ಕೂಡ ನಮ್ಮ ಏನು ಬೇಡಿಕೆಗೆ ಅನುಗುಣವಾಗಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಹೆಚ್ಚು ಮಾಡಬೇಕು ಅನ್ನೋದು ಉದ್ದೇಶ. ಬೆಂಗಳೂರು ನಗರದಲ್ಲೂ ಕೂಡ ಒಂದಿಷ್ಟು ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಈಗಾಗಲೇ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 22ನೇ ತಾರೀಕು ಆಗಸ್ಟ್ 22ನೇ ತಾರೀಕು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸೆಂಟ್ರಲ್ ಕಾಲೇಜ್ ಆವರಣದಲ್ಲೂ ಕೂಡ ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ಕೋಣಂಕೋಟೆ ಕ್ರಾಸ್ ಅಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಈಗ 3 ಮಳಿಗೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೀವಿ. ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಮತ್ತು ವಹಿವಾಟು ಕೂಡ ಚೆನ್ನಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಥರದ ವಹಿವಾಟುಗಳು ಮತ್ತು ಜನ ಇಲ್ಲಿ ಹೆಚ್ಚು ಸಂಚಾರ ದಟ್ಟಣೆ ಇದೆ, ಅದನ್ನು ನೋಡಿಕೊಂಡು ನಾವು ಮಳಿಗೆಗಳನ್ನು ತೆರಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ನಂದಿನಿ ಪನ್ನೀರ್ ಮತ್ತು ಲೈಫ್ ಇದನ್ನ ಕಡಿಮೆ ಮಾಡಿದ್ರು 5%, 0%. ಈ ಮೊಸರಿಗೂ ಕೂಡ ನೀವು ಪೂರ್ವ 5% ಏನಾಗಿದೆ, 5% ಅದೇ ಜೀರೋ ಆಗಿಲ್ಲ. ಏನು ಕಾರಣ? ಅದನ್ನ ಸರ್ಕಾರ, ಕೇಂದ್ರ ಸರ್ಕಾರ ಏನು ನಿರ್ಧಾರ ಇದೆ ಅದನ್ನು ನಾವು ಫಾಲೋ ಮಾಡಬೇಕಲ್ಲ. ಅದು ಹಾಲಿನ ಉತ್ಪನ್ನ ಅಲ್ಲ. ಹೌದು, ಇವು ಕೂಡ ಹಾಲಿನ ಉತ್ಪನ್ನಗಳೇ. ಈಗ ಬೆಣ್ಣೆ, ತುಪ್ಪವೂ ಕೂಡ ಹಾಲಿನ ಉತ್ಪನ್ನಗಳೇ. ಅವರು ಕೇಂದ್ರ ಸರ್ಕಾರದಿಂದ ನಮ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಇದೆ, ಸೂಚನೆಗಳಿದೆ, ಯಾವ್ಯಾವಕ್ಕೆ GST ಹೆಚ್ಚು ಮಾಡಿದ್ದಾರೆ, ಯಾವ್ದಕ್ಕೆ ಕಡಿಮೆ ಮಾಡಿದ್ದಾರೆ, ಅದರ ಪ್ರಕಾರ ಯಥಾವತ್ತಾಗಿ ನಾವು ಕೂಡ ಅದನ್ನು ಜಾರಿ ಮಾಡ್ತಾ ಇದ್ದೀವಿ. ಹೊಸ ಪ್ರಾಡಕ್ಟ್ ಏನಾದರೂ ಲಾಂಚ್ ಮಾಡೋ ಪ್ಲ್ಯಾನ್ ಇದೆ ಸರ್? ಅದನ್ನು ಈಗಾಗಲೇ ನಾವು ನಮ್ಮ ಎಕ್ಸ್ಪರ್ಟ್ ಕಮಿಟಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಒಂದಷ್ಟು ಹೊಸ ಉತ್ಪನ್ನಗಳನ್ನು ಹೊಸ ಪ್ಯಾಕೇಜ್ನೊಂದಿಗೆ ನಾವು ಲಾಂಚ್ ಮಾಡಬೇಕು ಅಂತ ಆಲೋಚನೆ ಮಾಡಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾವು ಲಾಂಚ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಸರ್, 22ರಿಂದ ಅನುಷ್ಠಾನ ಆಗುತ್ತಲ್ಲ, ಈಗ ಆಲ್ರೆಡಿ ಸಪ್ಲೈ ಆಗಿರೋದು ಅದರದ್ದು ರೇಟ್ ಎಲ್ಲ ಯಾವ ಥರ ಹಳೆ ದರನೇ ಇರುತ್ತೆ ಅಥವಾ ಚೇಂಜ್ ಆಗುತ್ತೆ? ಈಗಾಗಲೇ ನಾವು ತಾವು ಹೇಳ್ದಂಗೆ ಒಳ್ಳೆ ಪ್ರಶ್ನೆ, ಸಾಕಷ್ಟು ಗೊಂದಲಗಳು ಇದರಲ್ಲಿ ಇರಬಾರ್ದು ಕೂಡ. ಸೊ ಇವತ್ತಿನ 21ನೇ ತಾರೀಕು ತನಕ
ನಾವು ಈಗ ಹಾಲಿ MRP ರೇಟ್ಸ್ ಏನಿದೆ ಆ MRP ರೇಟ್ಗೆ ಅನುಗುಣವಾಗಿಯೇ ಮಾರಾಟವನ್ನು ಮಾಡ್ತೇವೆ. ದಿನಾಂಕ 22ರಿಂದ ನಾವು ಈ ಚಾಲ್ತಿ ದರ ಏನಿದೆ GSTಯನ್ನು ಕಡಿತ ಮಾಡಿದ ದರ ಏನಿದೆ ಈ ಪ್ರೈಸ್ ಚಾರ್ಟ್ನ ಎಲ್ಲ ಮಳಿಗೆಗಳಿಗೆ ಮತ್ತು ಎಲ್ಲ ಮಾರಾಟ ವಿಭಾಗಗಳಿಗೆ ನಾವು ಕಳಿಸ್ತಾ ಇದ್ದೇವೆ. ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದೀವಿ. ಅದರ ಪ್ರಕಾರ MRP ಈ ಹಿಂದೆ ಉತ್ಪಾದನೆ ಆಗಿದ್ದಂಥ MRP ಇದ್ರೂ ಕೂಡ 22ನೇ ತಾರೀಕಿಂದ GST ಕಡಿತ ಆದ್ಮೇಲೆ ಏನು ಬರುತ್ತೆ MRP ಆ ದರವನ್ನು ನಾವು ಅದಕ್ಕೆ ಅನುಗುಣವಾಗಿ ಮಾರಾಟ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿದ್ದೇವೆ. ಇನ್ ಕೇಸ್ ಪ್ಯಾಕೇಜ್ ಮೇಲೆ ಹಳೆಯ ದರನೇ ಮುದ್ರಿತ ಆಗಿದ್ರು ಕೂಡ 22ನೇ ತಾರೀಕಿಂದ ನಾವು GST ಕಡಿತಗೊಂಡ್ಮೇಲೆ ಏನು ದರ ಬರುತ್ತೆ ಆ ದರನ ನೀವು ಪ್ರಿಂಟೆಡ್ ಇಲ್ಲದೇ ಇದ್ರು ಕೂಡ ಗ್ರಾಹಕರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು. ಅದನ್ನ ಕೇಳಿ ನಾವು ಕೂಡ ಪ್ರೈಸ್ ಚಾರ್ಟ್ ಅಳವಡಿಸ್ಕೊಂಡು ನೀವು ಫಿಕ್ಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಮಾರಾಟ ಮಾಡ್ತೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್ ದರ ನಿಗದಿ ಮಾಡಿ ಪ್ರಿಂಟ್ ಮಾಡಿದ್ದೀವಿ. ಸೊ 22ನೇ ತಾರೀಕಿಂದ GST ಕಡಿತ ಮಾಡಿದ ದರ ಏನಿದೆ ಅದಕ್ಕೆ ಅನುಗುಣವಾಗಿಯೇ ಮಾರಾಟ ಮಾಡಬೇಕು ಅಂತೇಳಿ ಎಲ್ಲ ರಿಟೇಲರ್ಸ್ ಮತ್ತು ಎಲ್ಲರೂ ಕೂಡ ನಾವು ಈಗಾಗಲೇ ಸುತ್ತೋಲೆ ಮುಖಾಂತರ ಸೂಚನೆಗಳು ಕೊಟ್ಟಿದ್ದೇವೆ. ಅದ್ರ ಪ್ರಕಾರನೇ ಅವರು ಮಾರಾಟ ಮಾಡ್ತಾರೆ. ಗ್ರಾಹಕರು ಕೂಡ ಯಾವುದೇ ಗೊಂದಲಗಳಿಗೆ ಒಳಗಾಗಬಾರ್ದು. ಈ ಹಿಂದಿನ ದರದಂತೆ MRP ಪ್ರಿಂಟ್ ಆಗಿದ್ರು ಕೂಡ ನೀವು ಹೊಸ GST ದರಗಳ ಪ್ರಕಾರ ನಾವೇ ಪರಿಷ್ಕರಣೆ ಮಾಡಿದ್ದೀವಿ ಆ ದರದಂತನೇ ಗ್ರಾಹಕರು ತಗೋಬೇಕು. ಮತ್ತೆ ಯಾವುದೇ ರಿಟೇಲರ್ಸ್ ಆಗಲಿ ಮಾರಾಟಗಾರರು ಕೂಡ ಯಾವುದೇ ಗೊಂದಲಗಳು ಒಳಗಾಗದಂಗೆ ಗ್ರಾಹಕರು ಏನು ಕಡಿತವಾದ GST ದರ ಕೇಳ್ತಾರೆ ಅದ್ರ ಪ್ರಕಾರ ಮಾರಾಟ ಮಾಡಬೇಕು ಅಂತ ಹೇಳ್ತೀವಿ. ಮತ್ತೆ ಈಗಾಗಲೇ ನಿಮಗೆ ಗೊತ್ತಿರೋಂಗೆ ನಮ್ಮದು ಸಾವಿರಾರು ಪ್ಯಾಕೆಟ್ಸು ಲಕ್ಷಾಂತರ ಪ್ಯಾಕೆಟ್ಸು ನಾವು ಸಾಕಷ್ಟು ಉತ್ಪನ್ನಗಳನ್ನ ತಯಾರು ಮಾಡಿದ್ದೀವಿ ಹಿಂದಿನ ಡೇಟಲ್ಲಿ ನಿರ್ಮಾಣ ಉತ್ಪನ್ನಗಳನ್ನ. ಅದು ಗೊಂದಲ ಆಗಬಾರ್ದು ಅಂತಲೇ ನಮ್ಮ GST ಕೌನ್ಸಿಲ್ ಸಚಿವಾಲಯ ಮತ್ತು ವಿತ್ತ ಸಚಿವಾಲಯದಲ್ಲಿ ಕೂಡ ಸಾಕಷ್ಟು ಆದೇಶಗಳನ್ನ ಹೊರಡಿಸಿದ್ದಾರೆ. ಪ್ರಿಂಟ್ ಮಾಡಿ ಮತ್ತೆ ಅಗೇನ್ ಪ್ರಿಂಟ್ ಮಾಡಬೇಕಾಗಿತ್ತು GST ದರ ಅಂತ ಒಂದು ಗೊಂದಲ ಇತ್ತು. ಅದನ್ನು ಕೂಡ ಗೊಂದಲ ತೆರವು ಮಾಡಿ ನೀವು ಪ್ರಿಂಟ್ ಮತ್ತೆ ಅಗೇನ್ ರೀಪ್ರಿಂಟ್ ಮಾಡೋ ಅಗತ್ಯ ಇಲ್ಲ. ದರಗಳನ್ನ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ನಿಮ್ಮ ಎಲ್ಲ ಅಂಗಡಿ ಶಾಪ್ಗಳಲ್ಲಿ ಒಂದು ದರ ಪಟ್ಟಿಯನ್ನು ಅದನ್ನ ಅಂಟಿಸ್ಕೊಂಡ್ರೆ ಸಾಕು. ಅದು ಗ್ರಾಹಕರಿಗೆ ಮಾಹಿತಿ ಇರ್ತದೆ. ಅದಕ್ಕೆ ಪೂರಕವಾಗಿ ನೀವು ಮಾರಾಟ ಮಾಡಬೇಕು ಮತ್ತು ಅದೇ ದರ ಯಾವುದೇ ಇದರಿಂದ ಸುಲಿಗೆ ಮಾಡಬಾರ್ದು ಅಂತ ಕೂಡ ಇನ್ಸ್ಟ್ರಕ್ಷನ್ ಇದೆ. ಅದನ್ನೆಲ್ಲರೂ ಕಡ್ಡಾಯವಾಗಿ ಫಾಲೋ ಮಾಡಬೇಕು ಅಂತ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಹಳೆ ದರದಲ್ಲೇ ಮಾರಾಟ ಮಾಡಿದ್ರೆ ಅಂತ ಮೇಲೆ ಕ್ರಮ ಕೈಗೊಳ್ಳೋದು ಅದನ್ನ ತಗೊಂಡು GST ಅನ್ಬೋದು ವಿಜಿಲೆನ್ಸ್ ವಿಂಗು ಕೂಡ ಮಾಡಿದೆ. ಆ ಥರ ಎಲ್ಲಾದರೂ ಕಂಡು ಬಂದರೆ ಖಂಡಿತವಾಗಲೂ ಅದಕ್ಕೆ ಏನು ಕಾನೂನು ಕ್ರಮಗಳಿದೆ ಅದನ್ನು ತಗೋತೀವಿ. ಸರ್ ಡಿಫ್ರೆನ್ಸು ಮಾರಾಟಗಾರರು ಅವ್ರು GST ಫೈಲ್ ಮಾಡಬೇಕಾದ್ರೆ ವಾಪಸ್ ತಗೋಬೇಕು. ಅದೊಂದು ಅವ್ರ ಮಾರಾಟಗಾರರಿಗೆ ಮತ್ತೆ ಮಾರಾಟಗಾರರಲ್ಲೂ ಕೂಡ ನಾವು ಮನವಿ ಮಾಡೋದೇನಂತಂದ್ರೆ ಈಗೇನು ಹಾಲಿ ದರ ಇದ್ರೂ ಕೂಡ GST ಪರಿಷ್ಕರಣೆ ದರದಂತೆ ನೀವು ಮಾರಾಟ ಮಾಡಬೇಕು. ಮತ್ತೆ ನೀವು ಈಗಾಗಲೇ ನೀವು ಖರೀದಿ ಮಾಡುವಾಗ ಸಗಟು ಖರೀದಿ ಮಾಡುವಾಗ ಅಥವಾ ಉತ್ಪನ್ನಗಳ ಖರೀದಿ ಮಾಡುವಾಗ ಈ ಹಿಂದಿನ ದರದಂತೆ ಖರೀದಿ ಮಾಡಿದ್ರು ಕೂಡ ಆ ಖರೀದಿ ಮಾಡಿದ ದರಕ್ಕೆ ಏನು ತೆರಿಗೆ ಬಿಡುತ್ತೆ ಆ ತೆರಿಗೆನ ನೀವು GST ಮುಖಾಂತರ ರೀಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಇದನ್ನು ಸ್ಪಷ್ಟವಾಗಿ ವಿತ್ತ ಸಚಿವಾಲಯ ಮತ್ತು ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಕ್ಕೂ ಕೂಡ ಸ್ಪಷ್ಟವಾಗಿ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ನೀವು ಅದರ ಪ್ರಕಾರನೇ ಎಲ್ಲ ಯಾವುದೇ ಗೊಂದಲಕ್ಕೆ ಆಸ್ಪದ ಕೊಡದಾಗೆ ಈಗ ಹಾಲಿ ಮಾರಾಟ ಹೇಗಿತ್ತು ಅಷ್ಟೇ ಸ್ಮೂತ್ ಆಗಿ ಮತ್ತು ಸರಳೀಕರಣ ಪ್ರಮಾಣದಲ್ಲಿ ನೀವು ಮಾರಾಟವನ್ನು ಮಾಡಬೇಕು ಮತ್ತು ನಮ್ಮ ನಂದಿನಿ ಉತ್ಪನ್ನಗಳ ಮಾರಾಟವನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ಎಲ್ಲ ಮಾರಾಟಗಾರರು ಕೂಡ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.